ಪಿಂಡ ಪಿಂಡೆ ಮತಿರ್ಭಿನ್ನ ಕುಂಡೆ ಕುಂಡೆ ನವಂಪಯ ಜಾತೋ ಜಾತೋ ನವಾಚಾರ ನವವಾಣಿ ಮುಖೇ ಮುಖೆ ಅಂತ ಒಂದು ವಾಕ್ಯದಲ್ಲಿ ಬರ್ತದೆ. ಮಹಾತ್ಮರು ಹೇಳ್ತಾರೆ, ಈ ಗುಂಡದಲ್ಲಿಯೇ ನೀರು, ಆ ಗುಂಡಕ್ಕೆ ಸಮಯ ಬೇರೆ ನಮೂನೆ ಇರ್ತದೆ. ಈ ಮನುಷ್ಯನಂತಕ್ಕಿದ್ದ ವಾಕ್ಯ ಮತ್ತೊಬ್ಬನಂತಕ್ಕಿಲ್ಲ. ಅವನ ವಾಕ್ಯ ಒಂದು ಬೇರೆ ನಮೂನೆ ಇರ್ತದೆ, ಇವನ ವಾಕ್ಯ ಒಂದು ಬೇರೆ ನಮೂನೆ ಇರ್ತದೆ. ಅವನಲ್ಲಿ ಇದ್ದ ಬುದ್ಧಿ ಬೇರೆ ನಮೂನೆ ಇರ್ತದೆ, ಇವನಲ್ಲಿ ಇದ್ದ ಬುದ್ಧಿ ಬೇರೆ ನಮೂನೆ ಇರ್ತದೆ. ಇನ್ನು ಜಾತಿಗಳಲ್ಲಿ ಅನೇಕ ನಮ್ಮ ಯಾಕಂತಂದರೆ ಇದ್ದದ್ದು ಗಂಡು ಹೆಣ್ಣು ಎರಡು ಜಾತಿದ್ದು, ಗಂಡು ಹೆಣ್ಣು ಎರಡು ಜಾತಿದ್ದು. ಅದಕ್ಕೆ ಈಗ ಸದ್ಯ 3600 ಜಾತಿ ಕುಂತವು ಭಾರತದೊಳಗೆ. ಎಲ್ಲ ಜಾತಿಗಳಲ್ಲಿ ಒಂದೊಂದು ನಮೂನ ಆಚಾರಗಳು, ಆಚರಣೆಗಳು, ವಿಚಾರಗಳು ಬೇರೆ ಬೇರೆನೇ ಕೂತು. ಅದಕ್ಕಪ್ಪ ಜಾತಿಗೊಂದೊಂದು ಶಾಸ್ತ್ರಗಳು ನಿರ್ಮಾಣ ಮಾಡಿದರು. ಇವತ್ತು ಕೋಟ್ಯಾನು ಕೋಟಿಗಟ್ಟಲೆ ಶಾಸ್ತ್ರಗಳು ಬಾಜಾರದೊಳಗೆ ನಮಗೆ ಓದಲಿಕ್ಕೆ ಸಿಗ್ತವೆ. ಅಗದಿ ಒಳ್ಳೆ ರೂಪದಿಂದ ಹೇಳ್ಕೋತ ಬರ್ತಾವೆ. ಪ್ರಥಮದಲ್ಲಿ ಓದ್ಕೋತ ಹೋದಂಗೆ ಒಂದು ತಮ್ಮ ಜಾತಿ ಕಡೆ ಹೇಳ್ಕೊಂಡು ಬಿಡ್ತಾವೆ. ಸಿದ್ಧಾರೂಢರು ಅದಕ್ಕೆ ಬೇಸತ್ತು ಇವು ಯಾವುದಕ್ಕೂ ಕೈ ಹಾಕಲಿಲ್ಲ. ಒಳ್ಳೆಯದು ಒಂದೇ ತತ್ವ ಸ್ವೀಕಾರ ಮಾಡಿದರು, ಮನುಷ್ಯ ಧರ್ಮ ಅಂತ. ಈ ಮನುಷ್ಯ ಧರ್ಮಕ್ಕೆ ಸತ್ಯ ಜಯವಾಗಲಿ ಅಂತ ಪ್ರಾಣ ಕೊಟ್ಟವ್ರೆ ಹಜರತ್ ಇಮಾಮ್ ಹುಸೇನ್. ರಣರಂಗದಲ್ಲಿ ಪ್ರಾಣ ಕೊಟ್ಟವ್ರು, ಪ್ರಾಣ ಅರ್ಪಣೆ ಮಾಡಿದವ್ರೆ ಹಜರತ್ ಇಮಾಮ್ ಹುಸೇನ್. ಎಲ್ಲಿ? ಮೊಹರಮದ 8ನೇ ತಾರೀಕಿನ ದಿವಸ 3 ಸಂಜೆ ಅಸರ್ ನಮಾಜದ ಬಳಿಕ ಅವರು ಶಿರಚ್ಛೇದನೆ ಮಾಡಲಾಯಿತು. ಮುಂದೆ ಯರಾಬಿಯ ಮಗಳು ಅಂತ ಹೇಳ್ಕೊಂಡು ಒಬ್ಬಕ್ಕೆ ಹುಡುಗಿದ್ಳು. ಆ ಹುಸೇನ್ ಮೇಲೆ ಮೋಹಿತಾಗಿದ್ದಳು ಬಹುದಿವಸಗಟ್ಟಲೆ. ಆದರೆ ಇವರು ಕೈ ಕೊಟ್ಟಿದ್ದಿಲ್ಲ ಹೆಣ್ಮಗಳಿಗೆ. ಇದು ಪತಿವ್ರತ ಧರ್ಮ ಅಲ್ಲ ತಂಗಿ, ಇದು ನೈತಿಕವಾದ ಧರ್ಮ ಅಲ್ಲ, ಇದು ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರು ಹಾಕಿಟ್ಟ ಕಾನೂನು ಧರ್ಮ ಅಲ್ಲ ತಂಗಿ, ಇದು ಹರಾಮ ಆಗ್ತಂತ ತಿಳಿದುಕೊಂಡು ಆ ಹೆಣ್ಮಗಳ ಕಡೆ ಹೊರಳಿಸ ಇವ್ರು ನೋಡಿದ್ದಿಲ್ಲ. ಮುಂದೆ ಆ ಶಿರಾ ಕಡು ತುಕುಡಿಯಾಗಿ ಕಡಿಗೆ ಬಿದ್ದ ಬಳಿಕ ಆ ರುಂಡ ಒಯ್ದು ಮುಚ್ಚಿಟ್ಟಿದ್ಲು ಹೆಣ್ಮಗಳು. ಮುಚ್ಚಿಟ್ಟು ಕಾರಣಕ್ಕಾಗಿ 8ನೇ ತಾರೀಕಿನ ದಿವಸ ಮರಣ ಆಯಿತು. ಮುಂದೆ 9 ದಿವಸ 10ನೇ ದಿವಸ ಸರ್ವಸಾಧಾರಣ ಸಂಜೆ 3 ಗಂಟೆಗೆ ಶಿರಾ ತಪಾಸೈತ್ರಿ. ಸಂಜೆ 3 ಗಂಟೆಗೆ ತಂದು ಶಿರಾ ಜೋಡಿಸಿ ಅವಾಗ ಸಂಜೆ 3 ದಪ್ಪನ ಅಂತಾರಲ್ರಿ 10ನೇ ತಾರೀಕಿನ ದಿವಸ, ಅವತ್ತಿನ ದಿವಸ ಅಸರ್ ನಮಾಜ್ ಟೈಮಕ್ಕೆ ಇಮಾಮ್ ಹುಸೇನರಿಗೆ ದಫನ್ ಮಾಡಲಾಯಿತು. ಆದರೆ